ಗ್ರಾಮೀಣ ಭಾರತಿ 90.4 FM ರೇಡಿಯೋದ ಎಲ್ಲ ಕೇಳುಗ ಮನಸ್ಸುಗಳಿಗೆ ಪ್ರೀತಿಯ ನಮಸ್ಕಾರಗಳು. ಕೇಳುಗರೆ, ನೀವು ಕೇಳುತ್ತಿರುವಿರಿ 90.4 FM ಕಂಪನಾಂಕದಲ್ಲಿ ದೀಪಾ ಸಮಾಜ ಸೇವಾ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಗ್ರಾಮೀಣ ಭಾರತಿ 100 ಸ್ವರ ಒಂದೇ ಶ್ರುತಿ. ಇದು ಗಂಗಾವತಿಯ ಸಮುದಾಯ ರೇಡಿಯೋ. ಕನ್ನಡ ರಾಜ್ಯೋತ್ಸವ ಹಾಗೂ ಗ್ರಾಮೀಣ ಭಾರತಿ 90.4 FM ರೇಡಿಯೋದ ಮೊದಲ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿ ಆಯೋಜಿಸಲಾಗಿರುವ ಬಾನುಲಿ ಕನ್ನಡೋತ್ಸವ ಮೆರೆಸಲು ಕನ್ನಡ ಬನ್ನಿ ನಮ್ಮ ಸಂಗಡ ವಿಶೇಷ ರೇಡಿಯೋ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಪ್ರೀತಿಯ ಸ್ವಾಗತ. ಕೇಳುಗರೆ, ಇಂದಿನ 23ನೆಯ ಸಂಚಿಕೆಯಲ್ಲಿ BM ಶ್ರೀಕಂಠಯ್ಯರ ಕುರಿತು ಮಾತನಾಡಲಿದ್ದಾರೆ ಯರಿಯಪ್ಪ ಬೆಳಗುರ್ಕಿರವರು. ಕನ್ನಡ ಅಧ್ಯಾಪಕರು, ಸರ್ಕಾರಿ ಪದವಿ ಮಹಾವಿದ್ಯಾಲಯ, ಸಿಂಧನೂರು. ಮೊದಲ ತಾಯಿ ಹಾಲ ಕುಡಿದು ಲಲ್ಲೆಯಿಂದ ತೊದಲಿ ನುಡಿದು ಕೆಳೆಯರೊಡನೆ ಬೆಳೆದು ಬಂದ ಮಾತದಾವುದು ನಲ್ಲೆಯೊಲವ ತೆರೆದು ತಂದ ಮಾತದಾವುದು ಸವಿಯ ಹಾಡ ಕಥೆಯ ಕಟ್ಟಿ ಕಿವಿಯಲೆರೆದು ಕರುಳ ತಟ್ಟಿ ನಮ್ಮ ಜನರು ನಮ್ಮ ನಾಡು ಎನಿಸಿತಾವುದೋ ನಮ್ಮ ಕವಿಗಳೆಂಬ ಕೋಡು ತೊರೆಗುದಾವುದೋ ಮೊದಲ ತಾಯಿ ಹಾಲ ಕುಡಿದು ಲಲ್ಲೆಯಿಂದ ತೊದಲಿ ನುಡಿದು ಕೆಳೆಯರೊಡನೆ ಬೆಳೆದು ಬಂದ ಮಾತದಾವುದೋ ಕನ್ನಡ ನುಡಿ ನಮ್ಮ ಹೆಣ್ಣು, ನಮ್ಮ ತೋಟದಿನಿಯ ಹಣ್ಣು, ಬೇರೆ ಬೆಳೆದ ಹಣ್ಣು ಬಳಿಗೆ ಸುಳಿದಳು, ಹೊಸದು ರಸದ ಬಳ್ಳಿ ಹಣ್ಣು ಒಳಗೆ ಸುಳಿದಳು. ಈ ಹಾಡನ್ನು ಕೇಳಲಾರದಂತಹ ಕನ್ನಡಿಗರೇ ಇಲ್ಲ ಎನ್ನಬಹುದು. ನವೋದಯ ಸಾಹಿತ್ಯದ ಪ್ರವರ್ತಕರಾಗಿರುವಂತಹ BM ಶ್ರೀಕಂಠಯ್ಯ, BM ಶ್ರೀ ಎಂದೇ ಪ್ರಖ್ಯಾತರಾಗಿರುವ ಶ್ರೀಯವರು ಅತ್ಯಂತ ಅದ್ಭುತವಾದ ಕಾವ್ಯ ರಚನೆಯ ಮೂಲಕ ಕನ್ನಡಕ್ಕೆ ಹೊಸ ನಾಂದಿಯನ್ನೇ ಅವರು ತೆರೆದುಕೊಟ್ಟರು. 1884 ಜನವರಿಯಲ್ಲಿ ಹುಟ್ಟಿದ BM ಶ್ರೀಕಂಠಯ್ಯನವರು MA BL ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿ ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಇಂಗ್ಲಿಷ್ ಅಧ್ಯಾಪಕರಾಗಿ ಕೆಲಸಕ್ಕೆ ಸೇರಿದರು. 1942ರಲ್ಲಿ ಇಂಗ್ಲಿಷ್ ಪ್ರೊಫೆಸರ್ ಆಗಿ ನಿವೃತ್ತರಾದರು. 1944ರಲ್ಲಿ ಆರ್ಟ್ಸ್ ಕಾಲೇಜಿನ ಪ್ರಿನ್ಸಿಪಾಲರಾಗಿ ಧಾರವಾಡಕ್ಕೆ ಹೋದವರು. 1946 ಜನವರಿಯಲ್ಲಿ ಅವರು ನಮ್ಮನ್ನಗಲಿದರು. 1928ರಲ್ಲಿ ಕಲಬುರಗಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಹಾಗೂ ಹಲವು ವರ್ಷಗಳ ಕಾಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರಾಗಿ ಶ್ರೀಯವರೇ ಜನಕ್ಕೆ ಪರಿಚಿತರಾಗಿದ್ದರು. ಶ್ರೀಯವರು ಬರೆಯಬೇಕೆಂದು ಯೋಚಿಸಿದ್ದು ಬಹಳ, ಬರೆದದ್ದು ಬಹಳ ಕಡಿಮೆ. ಇಂಗ್ಲಿಷ್ ಗೀತೆಗಳು ನವೋದಯ ಯುಗವನ್ನು ಸ್ಪಷ್ಟವಾಗಿ ಆರಂಭಿಸಿತು. ಭಾವಗೀತೆಯ ಯುಗ ಪ್ರಾರಂಭವಾಯಿತು. ಹೊಸ ಛಂದಸ್ಸುಗಳ ಪ್ರಯೋಗಕ್ಕೆ ಇಂಗ್ಲಿಷ್ ಗೀತೆಗಳು ದಾರಿಯಾಯಿತು. ಶ್ರೀಯವರ ಸ್ವತಂತ್ರ ಕವನಗಳಲ್ಲಿ ಶ್ರೀಕೃಷ್ಣರಾಜ ರಜತ ಮಹೋತ್ಸವ ಪ್ರಘಾತ, ಕನ್ನಡ ತಾಯನೋಟ, ಶುಕ್ರಗೀತೆ ಮುಖ್ಯವಾದವುಗಳು. ಗದ ಯುದ್ಧ ನಾಟಕಂ, ಅದಕ್ಕಿಂತ ಹೆಚ್ಚಾಗಿ ಅಶ್ವತ್ಥಾಮನ್ ಕನ್ನಡದಲ್ಲಿ ಗಂಭೀರ ನಾಟಕ ಪರಂಪರೆಯನ್ನು ಪ್ರಾರಂಭಿಸಿದವು. BM ಶ್ರೀಯವರು ಮೊದಲು ಇಂಗ್ಲಿಷ್ ಗೀತೆಗಳನ್ನು ಪ್ರಕಟಿಸಿದಾಗ 1921ರಲ್ಲಿ ಅದರಲ್ಲಿ 12 ಕವಿತೆಗಳಿದ್ದವು. 1924ರಲ್ಲಿ 24 ಕವನಗಳನ್ನು ಮತ್ತೆ ಸೇರಿಸಿದರು. 1926ರಲ್ಲಿ ಪ್ರಕಟವಾದ ಒಟ್ಟು 60 ಕವನಗಳು ಒಟ್ಟಾರೆಯಾಗಿ ಅವುಗಳನ್ನು ಪ್ರಕಟಿಸಿದರು. ಇವು ಇಂಗ್ಲಿಷ್ ಕವನಗಳ ಅನುವಾದಗಳು. ಇವುಗಳಲ್ಲಿ ಶೆಲ್ಲಿಯವರ 9 ಕವನಗಳು, ಬರ್ನರವರ 7 ಕವನಗಳು, ವರ್ಡ್ಸ್ವರ್ತರವರ 5, ಬ್ರೌನಿಂಗ್, ಟೆನ್ಸನ್, ಸ್ಕೂಟರ್ ಅವರ 3 ಕವಿತೆಗಳು ಹಾಗೂ ಶೇಕ್ಸ್ಪಿಯರ್ನ ಸದಿಬೈರ್ನ 2, ಶ್ರೀಯವರ ಇಂಗ್ಲಿಷ್ನಿಂದ ಬಹುಶ್ರೇಷ್ಠವಾದ ಕವನಗಳನ್ನೇ ಕನ್ನಡಕ್ಕೆ ಭಾಷಾಂತರಿಸಿದರು. ಎಲ್ಲ ಶ್ರೇಷ್ಠ ಕವಿಗಳನ್ನು ಅವರು ಆಯ್ಕೆ ಮಾಡಿಕೊಂಡು ಇಂಗ್ಲಿಷ್ ಗೀತೆಗಳನ್ನು ಅವರು ಅತ್ಯಂತ ಮಧುರವಾಗಿ ಇರುವ ಗೀತೆಗಳನ್ನು ಪ್ರಕಟಿಸಿದರು. ಶ್ರೀಯವರು ಅವರ ಅನುವಾದವಾದ ಅನೇಕ ಕವಿತೆಗಳು ತಮ್ಮ ಮಿತಿಗಳಲ್ಲಿಯೇ ಅವರು ಬಳಸಿಕೊಂಡರು. ಓ ಮೈ ಲವ್ಸ್ ಲೈಕ್ ಎ ರೆಡ್ ರೆಡ್ ರೋಸ್ ಎಂದು ಆರಂಭವಾಗುವ ರಾಬರ್ಟ್ ಬರ್ನ್ಸ್ ಅವರ ಒಂದು ಪ್ರಸಿದ್ಧ ಪ್ರಣಯ ಕವನ
ಶ್ರೀಯವರು ಇದನ್ನು ತಕ್ಕಷ್ಟು ಸುಂದರವಾಗಿಯೇ ಅನುವಾದಿಸಿದರು. ನನ್ನ ಪ್ರೇಮದ ಹುಡುಗಿ ತಾವರೆಯ ಹೊಸ ಕೆಂಪು, ತಾವರೆಯ ಹೊಸ ಅರಳ ಹೊಳೆವು ಕೆಂಪು ಎಂದು ಅನುವಾದಿಸಿದ ಈ ಕವಿತೆ ತುಂಬ ಸುಂದರವಾಗಿದೆ. ಅವರ ಮತ್ತೊಂದು ಬಹಳ ಪ್ರಸಿದ್ಧವಾದ ಕವಿತೆ ಕಾರಿಹೆಗ್ಗಡಿಯ ಮಗಳು. ಈ ಕವಿತೆ ಅತ್ಯಂತ ಜನಪ್ರಿಯವಾಗಿರುವಂಥ ಕವಿತೆ. ಕ್ಯಾಂಪೆಲ್ ಅವರ ಲಾರ್ಡ್ ಉಲಿಯನ್ ಡಾಟರ್ ಅವರ ಕವಿತೆ ತುಂಬ ಅರ್ಥಪೂರ್ಣವಾಗಿ ಅವರು ಅನುವಾದಿಸಿದ್ದಾರೆ. ಒಂದು ರೀತಿಯ ಕಥನ ಕವನದ ರೀತಿಯಲ್ಲಿ ಆ ಕವಿತೆ ಮುಂದುವರಿಯುತ್ತದೆ. ಪಡುವದಿಬ್ಬದಿ ಗೌಡನೊಬ್ಬನು ಬಿಡದ ತೊರೆಯನು ಕೂಗಿಕೊಂಡನು, ತಡೆಯದೀಗಲೇ ಗಡುವ ಹಾಯಿಸು ಕೊಡುವೆ ಕೇಳಿದೆ ವನ್ನನು, ಆರು ನೀವಿ ಕರಗಿ ಮರೆವರು ನೀರು ಕಾಯಲು ಹಾಯುವವರು, ಪಡುವ ದಿಬ್ಬದ ಗೌಡನಾನಿ ಮಡದಿಕಾರಿಯ ಕುವರಿಯು ಎಂದು ಹೇಳುತ್ತಾ ಈ ಕವಿತೆ ಅತ್ಯಂತ ದುರಂತಮಯವಾಗಿ ಮುಕ್ತಾಯವಾಗುವುದರಲ್ಲಿ ಎರಡು ಮಾತಿಲ್ಲ. ಹೀಗೆ ಅನೇಕ ಕವಿತೆಗಳ ಸುಂದರವಾಗಿರುವಂತಹ ಅದ್ಭುತವಾದ ಅನುವಾದಗಳನ್ನು BM ಶ್ರೀಕಂಠಯ್ಯನವರು ಮಾಡಿದ್ದಾರೆ. BM ಶ್ರೀಕಂಠಯ್ಯನವರ ಅತ್ಯುತ್ತಮ ಕೃತಿಗಳಲ್ಲಿ ಮತ್ತೊಂದು ಗದಾಯುದ್ಧ ನಾಟಕಂ. ಗದಾಯುದ್ಧ ನಾಟಕವು ಅತ್ಯಂತ ರಮಣೀಯವಾಗಿ ಚಿತ್ರಿಸಿದ್ದಾರೆ. ಹಳೆಗನ್ನಡದ ಕಾವ್ಯವನ್ನು ಗಮನದಲ್ಲಿಟ್ಟುಕೊಂಡು ನಾಟಕವನ್ನಾಗಿ ಪರಿವರ್ತಿಸಿ ಈ ಗದಾಯುದ್ಧಂ ನಾಟಕವನ್ನು ಬರೆದಿದ್ದಾರೆ. ಆ ನಾಟಕದಲ್ಲಿ ಒಟ್ಟು 5 ಅಂಕಗಳಿವೆ. ಅದರಲ್ಲಿ ಕೃಷ್ಣ, ಧರ್ಮರಾಜ, ಭೀಮ, ಸಂಜಯ, ಭೀಷ್ಮ, ಧೃತರಾಷ್ಟ್ರ, ಅಶ್ವತ್ಥಾಮ, ದುರ್ಯೋಧನ ಮತ್ತು ಅವನ ಆಳು, ಹಾಗೂ ಬಹಳ ಮುಖ್ಯವಾಗಿ ಇಲ್ಲಿ 3 ಮರುಳುಗಳನ್ನು ಒಂದು ಪಾತ್ರಗಳಾಗಿ ಚಿತ್ರಿಸಿದ್ದಾರೆ. ಅದರ ಜೊತೆಗೆ ಮಹಿಳಾ ಪಾತ್ರದಲ್ಲಿ, ಸ್ತ್ರೀ ಪಾತ್ರದಲ್ಲಿ ದ್ರೌಪದಿ, ಗಾಂಧಾರಿ, ಲಕ್ಷ್ಮಿಯನ್ನು ಕೂಡ ಈ ಒಂದು ನಾಟಕದಲ್ಲಿ ಪರಿವರ್ತಿಸಿದ್ದಾನೆ. ಇಡೀ ಒಟ್ಟಾರೆ ನಾಟಕವು ಕಣ್ಣಿಗೆ ಕಟ್ಟುವಂತೆ ಕುರುಕ್ಷೇತ್ರ ಯುದ್ಧದ ಒಂದು ದಿನದ ಸನ್ನಿವೇಶವನ್ನು ಅದ್ಭುತವಾಗಿ ಅವರು ಕಣ್ಣು ಮುಂದೆ ಬಂದು ಹೋಗುವ ಹಾಗೆ ಬರೆದಿದ್ದಾರೆ. ಅದರಲ್ಲಂತೂ ಈ ಮರುಳುಗಳ ವಿಚಾರವನ್ನು ಕೂಡ ಅತ್ಯಂತ ರಮಣೀಯವಾಗಿರುವಂಥ ಸಂಭಾಷಣೆಗಳಲ್ಲಿ ಶ್ರೀಯವರು ಚಿತ್ರಿಸಿದ್ದಾರೆ. ಅದರಲ್ಲಿ 3ನೇ ಅಂಕದಲ್ಲಿ ಮರುಳುಗಳು ಸಂಜಯ ಮತ್ತು ದುರ್ಯೋಧನೊಂದಿಗೆ ನಡೆದಾಡುವಂತಹ ಕುರುಕ್ಷೇತ್ರ ರಣರಂಗದಲ್ಲಿ ಆ ಮರುಳುಗಳೊಂದಿಗೆ ಮಾಡುವ ಸಂವಾದ ಅದ್ಭುತವಾಗಿದೆ. 3ನೇ ಅಂಕದಲ್ಲಿ ಒಂದು ದೃಶ್ಯ ಹೀಗೆ ಬರುತ್ತದೆ. ದುರ್ಯೋಧನ ಹಾಗೂ ಮರುಳುಗಳ ಪ್ರಸಂಗವನ್ನು ಯಥಾವತ್ತಾಗಿ ಗದಾಯುದ್ಧ ಸಂಪಾದಿಸಿದಂತಹ ಕಾವ್ಯವನ್ನು ಇಲ್ಲಿ ತೆಗೆದುಕೊಂಡಂತೆನಿಸುತ್ತಿದೆ. ಇನಿಸಿನಿಸು ತಿನಿತುಂ ಓರ್ಮಯಂ ತಿಂತಿನೆ ತವಗುಂ ಇದೆಯೆಂದು ತಾಮುಂ ಆನೆಯ ಪೆಣನಂ ತಿನ್ನಲಾರದೆ ಪೆರರ್ಕಿಕ್ಕದೆ ಮನಮಂ ಪಸುತ್ತಿದ್ದವಲ್ಲಿ ಲೋಬಿ ಮರಳ್ಗಳ್ ಎಂದು ಸಂಜಯ್ ಹೇಳಿದಾಗ, ದುರ್ಯೋಧನ, ಇದೇನ್ ಈ ಮರುಳ್ಗಳ್ ಎಮ್ಮಂ ಮುತ್ತುತ್ತಿವವು. ಅದಕ್ಕೆ ವಂದನೆ ಅಕ್ಕ ದುರ್ಯೋಧನಂ ಎಂದು ಹೇಳುತ್ತದೆ. 2ನೇ ಮರುಳ್, ನಿಲ್ ನಿಲ್ ದ್ರೌಪದಿ ದ್ರೋಹ ನಿಲ್ ಎಂದು ಮತ್ತೊಂದು ಮರುಳು ಕೇಳುತ್ತದೆ. 3ನೆಯ ಮರುಳ್, ನಿನ್ನನೇ ಪಾರ್ದು ಪಸಿರ್ದೆಪ್ಪೆವು ಎಂದು ಆತನನ್ನು ಕುರಿತು ಹೇಳುತ್ತದೆ. 1ನೇ ಮರುಳ್ ಮತ್ತೆ ಹೀಗೆ ಹೇಳುತ್ತದೆ, ಗುರುವಿನ ನೆತ್ತರಂ ಕುಡಿವನೊಪ್ಪಡೆ ಅವಂ ಬ್ರಾಹ್ಮಣಂ ಎಂದು ಹೇಳುತ್ತದೆ. 2ನೇ ಮರುಳ್, ನಿನ್ನ ತಮ್ಮನ ನೆತ್ತರಂ ಕುಡಿವನೊಪ್ಪನೆ ಭೀಮನೇ ಪೀದ್ದನೆ. 3ನೇ ಮರುಳ್, ಭೀಮನ ಬಿಸಿ ನೆತ್ತರಂ ಕುಡಿವನೊಪ್ಪನು ಒಳಂ ಕುರುರಾಜ ನಿನ್ನ ನೆತ್ತರಂ ಸವಿಯ ಬಯಸಿ ಬಾಯ್ಬಿಡುವೆಂ ಎಂದು ಹೇಳಿದಾಗ ಸಂಜಯ ಕರ್ಣಕಠೋರಂ ಪಿಶಾಚದ ನುಡಿ ಕೇಳಿ ಛೀ, ಮರುಳುಗಳ ಮಾತಿನಲ್ಲಿ ಪುರುಳಿಲ್ಲ ಎಂದು ಮುನ್ನಡೆಯುತ್ತಾರೆ. ಹೀಗೆ ಸಂಭಾಷಣೆಯನ್ನು ಕಣ್ಣಿಗೆ ಕಟ್ಟುವಂತೆ BM ಶ್ರೀಕಂಠಯ್ಯನವರು ಗದಾಯುದ್ಧ ನಾಟಕದಲ್ಲಿ ಅದ್ಭುತವಾಗಿ ಚಿತ್ರಿಸಿದ್ದಾರೆ. ಹಾಗೆಯೇ ಅಶ್ವತ್ಥಾಮನ್ ನಾಟಕವು ಕೂಡ ಅದ್ಭುತವಾಗಿ ಗ್ರೀಕ್ ಮಹಾಕವಿ ಸೊಫಕ್ಲಿಸ್ನ ಎಜಾಕ್ಸ್ ಎಂಬ ರುದ್ರನಾಟಕವನ್ನು ಆಶ್ರಯಿಸಿ ಈ ನಾಟಕವನ್ನು ಬರೆದಿದ್ದಾನೆ. ಅದರಲ್ಲಿರುವಂತಹ ಪಾತ್ರಗಳು ರುದ್ರನ್, ಕೃಷ್ಣನ್, ಅಶ್ವತ್ಥಾಮನ್, ಭಾರ್ಗವಿ, ರುದ್ರಶಕ್ತಿ, ದೂತನ್, ಏಕಲವ್ಯ, ಭೀಮನ್ ಹಾಗೂ ಕನ್ನಡದ ಬೇಡರ ಮೇಳ ಎನ್ನುವಂಥ ಒಂದು ಹೊಸ ಪಾತ್ರಗಳನ್ನು ಸೃಷ್ಟಿ ಮಾಡಿ ಇಲ್ಲಿ ನಾಟಕವನ್ನು ಹೆಣೆದಿದ್ದಾರೆ. ಇದರಲ್ಲಿ ದ್ರೋಣನ ತಾಯಿ ಭಾರ್ಗವಿ ಪರಶುರಾಮನ ತಂಗಿಯೆಂದು, ದ್ರೋಣ ಅಶ್ವತ್ಥಾಮರು ಕನ್ನಡ ನಾಡಿನ ಬನವಾಸಿ ಪ್ರಾಂತದಿಂದ ಕೌರವನ ಸ್ಥಾನಕ್ಕೆ ಹೋಗಿ ಸೇರಿದವರೆಂದು, ಇದೇ ಪ್ರಾಂತಕ್ಕೆ ಸೇರಿದ ಏಕಲವ್ಯನು ತನ್ನ ಗುರುಗಳ ಬೆಂಬಲವಾಗಿ ತನ್ನ ಬೇಡರ ಸೈನ್ಯವನ್ನು ತೆಗೆದುಕೊಂಡು ಹೋಗಿ ಭಾರತ ಯುದ್ಧದಲ್ಲಿ ಕಾದಿದನೆಂದು ಕಲ್ಪಿಸಿಕೊಂಡಿದೆ
ಈ ಬೇಡರೇ ಈ ನಾಟಕದಲ್ಲಿ ಮೇಳದವರಾಗಿದ್ದಾರೆ. ಅದೇ ರೀತಿಯಾಗಿ ಪಾರಸಿಕರು ಎನ್ನುವಂಥ ಮತ್ತೊಂದು ನಾಟಕವನ್ನು ಕೂಡ BMC ಅವರು ಬರೆದಿದ್ದಾರೆ. ಹಾಗೆ ಕನ್ನಡಿಗರಿಗೆ ಒಳ್ಳೆಯ ಸಾಹಿತ್ಯ ಎನ್ನುವಂತಹ ಒಂದು ಅದ್ಭುತವಾದ ಒಂದು ಪುಸ್ತಕವನ್ನು ಪ್ರಕಟ ಮಾಡಿದ್ದಾರೆ. ಅದರಲ್ಲಿ ಅನೇಕ ಭಾಷಣಗಳಿವೆ, ಕಾವ್ಯಗಳಿವೆ, ಕಾವ್ಯದ ಬಗ್ಗೆ ಉಲ್ಲೇಖಗಳಿವೆ, ಕಾವ್ಯದ ಸ್ವರೂಪ, ಅದರ ವಿನ್ಯಾಸಗಳ ಬಗ್ಗೆ ಶ್ರೀಯವರು ತಿಳಿಸಿಕೊಡುತ್ತಾರೆ. ಕನ್ನಡದ ಬಗ್ಗೆ ಅವರಿಗೆ ಇರುವಂತಹ ಕಾಳಜಿ ಹಾಗೂ ಅವರು ಮಾಡಿರುವಂತಹ ಭಾಷಣಗಳನ್ನು ಅತ್ಯುತ್ತಮವಾಗಿ ಅವುಗಳನ್ನು ಯಥಾವತ್ತಾಗಿ ಪ್ರಕಟಿಸಿದ್ದಾರೆ. ಅಲ್ಲಿ ಕನ್ನಡಿಗರಿಗೆ ಅನೇಕ ಕಿವಿಮಾತುಗಳನ್ನು ಅವರು ಹೇಳಿದ್ದಾರೆ. ದಿವ್ಯ ಮಂತ್ರ ಎನ್ನುವಂತಹ ಒಂದು ಭಾಷಣವೂ ಕೂಡ ಅದರಲ್ಲಿದೆ. ಹಾಗೆಯೇ ಕನ್ನಡದ ಪುನರ್ಜೀವನ ಅಂದರೇನು, ಮಾತೃಭಾಷೆ, ದೇಶಭಾಷೆ ಮತ್ತು ಭಾಷೆಯ ಮಹತ್ವ, ಭಾಷೆಗಳ ಮೇಲಾಟ, ದೇವಭಾಷೆಗಳ ಹೆಣಗಾಟ, ಕನ್ನಡ ನಾಡಿನ ಬಗ್ಗೆ ಮತ್ತು ಕನ್ನಡ ಸ್ಥಿತಿಯ ಬಗ್ಗೆ ಈ ಒಂದು ಕನ್ನಡಿಗರಿಗೆ ಒಳ್ಳೆಯ ಸಾಹಿತ್ಯದ ಕೃತಿಯಲ್ಲಿ ಇದೆ. ಅದರಲ್ಲಿ ವಿಶೇಷವಾಗಿ ತಿಳಿಗನ್ನಡ, ತೆಳುಗನ್ನಡ ಮತ್ತು ಕನ್ನಡದ ಸಾರಮಂತ್ರ ಹಿರಿಹೊಮ್ಮುವುದು, ಮರಳಿ ಮರಳಿ ಪುನರುಜ್ಜೀವನವಾಗುವುದು ಹೇಗೆ ಎನ್ನುವುದನ್ನು ಅವರು ತಿಳಿಸಿದ್ದಾರೆ. ಕನ್ನಡದ ಹಬ್ಬವನ್ನು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಬಗ್ಗೆ, ಕನ್ನಡ ಸಾಹಿತ್ಯ ಪರಿಷತ್ತಿನ ಗುರಿಗಳು, ಕನ್ನಡ ಸಾಹಿತ್ಯ ಪರಿಷತ್ತಿನ ಮಹಾಜನರ ಬಗ್ಗೆ ಹಾಗೂ ಪರಿಷತ್ತಿನ ಗುರಿ, ಹೀಗೆ ಕೃತಿಯಲ್ಲಿ ಅನೇಕ ವಿಷಯಗಳನ್ನು ಶ್ರೀಯವರು ಕನ್ನಡಿಗರಿಗೆ ಒಳ್ಳೆಯ ಸಾಹಿತ್ಯ ಎನ್ನುವಂತಹ ಕೃತಿಯಲ್ಲಿ ಮಂಡಿಸಿದ್ದಾರೆ. ಬಹಳ ಅದ್ಭುತವಾಗಿರುವಂತಹ ಆ ಕೃತಿ ಇಂದು ನಮ್ಮ ಕೈ ಸೇರಿದೆ. ಕನ್ನಡದ ಬಗೆಗೆ ಶ್ರೀಯವರು ತಾಳಿರುವಂತಹ ಅಭಿಮಾನ ಹಾಗೂ ಅಚ್ಚರಿ ಮೂಡಿಸುವಂತಹದ್ದು. ಶ್ರೀಯವರ ಮತ್ತೊಂದು ಕೃತಿ ಎಂದರೆ ಕನ್ನಡ ಸಾಹಿತ್ಯ ಚರಿತ್ರೆ. ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ನಿಸ್ಸಂದೇಹವಾಗಿ ಎಲ್ಲ ಭಾಗಗಳಲ್ಲಿ ಸಂಪೂರ್ಣವಾಗಿ ಹೇಳಲು ಸಾಧ್ಯವಿಲ್ಲ. ಆದರೂ ಕೂಡ ಅನೇಕ ವಿಷಯಗಳನ್ನು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಶ್ರೀಯವರು ಮಂಡಿಸಿದ್ದಾರೆ. ಮುಖ್ಯವಾಗಿ ಈ ಕೃತಿಯಲ್ಲಿ ಕನ್ನಡ ಕವಿಗಳ ಚರಿತ್ರೆ, ಅವರ ಕಾಲ ಹಾಗೂ ಅವರ ಕನ್ನಡ ಸಾಹಿತ್ಯದ ವಿಷಯ, ಅದರ ಲಕ್ಷಣಗಳು ಮತ್ತು ಅಲ್ಲಿ ಬರುವಂತಹ ಕವಿಗಳು, ಹೀಗೆ ಅನೇಕ ವಿಷಯಗಳನ್ನು ಅಲ್ಲಿ ಪ್ರಸ್ತಾಪಿಸಿದ್ದಾರೆ. ಹಾಗೂ ಕನ್ನಡ ಸಾಹಿತ್ಯದ ವಿಭಾಗದ ಕ್ರಮವನ್ನು ಕೂಡ ಅವರು ಗುರುತಿಸಿದ್ದಾರೆ. ಆರಂಭದ ಕಾಲ 10ನೇ ಶತಮಾನದವರೆಗೆ, ಮತ ಪ್ರಾಬಲ್ಯದ ಕಾಲ 10 ರಿಂದ 19ನೇ ಶತಮಾನದವರೆಗೆ, ಅದರಲ್ಲಿ ಜೈನ ಕವಿಗಳು 10ನೇ ಶತಮಾನದಿಂದ, ವೀರಶೈವ ಕವಿಗಳು 12ನೇ ಶತಮಾನದಿಂದ, ಬ್ರಾಹ್ಮಣ ಕವಿಗಳು 15ನೇ ಶತಮಾನದಿಂದ, ನವೀನ ಕಾಲ ಎನ್ನುವಂತಹದ್ದು 19ನೇ ಶತಮಾನದವರೆಗೆ ಎಂದು ಈ ಕನ್ನಡ ಸಾಹಿತ್ಯ ಚರಿತ್ರೆಯ ಪುಟದಲ್ಲಿ ಅವರು ದಾಖಲಿಸಿದ್ದಾರೆ. ಹೀಗೆ ಕನ್ನಡಕ್ಕೆ ಸಂಬಂಧಿಸಿದಂತಹ ಶಾಸನ, ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡದ ಕವಿಗಳು ಹಾಗೂ ಪೂರ್ವದ ಹಳೆಗನ್ನಡದ ಸಾಹಿತ್ಯದ ಕವಿಗಳನ್ನು ಕೂಡ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಶ್ರೀಯವರು ದಾಖಲಿಸಿದ್ದಾರೆ. BMCಯವರ ಮತ್ತೊಂದು ಕೃತಿ ಎಂದರೆ ಕನ್ನಡ ಛಂದಸ್ಸಿನ ಚರಿತ್ರೆ. ಈ ಪುಸ್ತಕವು ಕನ್ನಡಿಗರಿಗೆ ಅತ್ಯುತ್ತಮವಾಗಿರುವಂತಹ ಕಾಣಿಕೆಯಾಗಿದೆ. ಈ ಕೃತಿಯಲ್ಲಿ ಕನ್ನಡ ಛಂದಸ್ಸನ್ನು ಚರಿತ್ರೆಯ ದೃಷ್ಟಿಯಿಂದ ಪರಾಮರ್ಶಿಸಿ ಸಂಸ್ಕೃತದಿಂದ ತೆಗೆದುಕೊಂಡ ಛಂದಸ್ಸು ಕನ್ನಡದಲ್ಲಿಯೇ ಹುಟ್ಟಿ ಬೆಳೆದ ದ್ರಾವಿಡ ಭಾಷೆಗಳಿಗೆ ಸಹಜವಾಗಿರುವಂಥ ಛಂದಸ್ಸು ಎಂದು 2 ಭಾಗಗಳನ್ನಾಗಿ ಅಲ್ಲಿ ವಿಂಗಡಿಸಲಾಗಿದೆ. ಸಂಸ್ಕೃತದ ಛಂದಸ್ಸಿನಲ್ಲಿ ವೈದಿಕ ಛಂದಸ್ಸು ಹಾಗೂ ಗಾಯತ್ರಿ, ತ್ರಿಷ್ಟುಬ್ಬ, ಶ್ಲೋಕ, ಅನುಷ್ಟುಬ್ಬ ಮತ್ತು ಲೌಕಿಕ ಛಂದಸ್ಸು ಹಾಗೂ ಅನೇಕ ಲೌಕಿಕ ಛಂದಸ್ಸಿನ ಒಳಗಡೆ ಕಂದ ಮತ್ತು ರಗಳೆ ಮತ್ತು ನಾಗವರ್ಮನ ಛಂದೋಂಬುದಿ, ಕನ್ನಡ ಪದ್ಯಗಳು ಹಾಗೂ ದ್ರಾವಿಡ ಭಾಷೆಯ ಮೂಲ ಪದಗಳನ್ನು ಇಟ್ಟುಕೊಂಡು ದ್ರಾವಿಡದ ಗಣ ವಿಂಗಡಣೆಗಳನ್ನು ಮಾಡಿದ್ದಾರೆ. ಇಲ್ಲಿ ತ್ರಿಪದಿಗಳಾಗಿರ್ಬೋದು ಹಾಗೂ ಅಲ್ಲಿ ಬಂದಿರುವಂತಹ ಅಕ್ಕರ ಮತ್ತು ಅಕ್ಕರಿಕೆ, ಉಳಿದಂತಹ ಸಾಂಗತ್ಯ, ಚೌಪದಿ ಎಲ್ಲವಕ್ಕೂ ಕೂಡ ಈ ಕನ್ನಡ ಛಂದಸ್ಸಿನ ಚರಿತ್ರೆಯಲ್ಲಿ ಅವರು ದಾಖಲಿಸಿದ್ದಾರೆ. ಕನ್ನಡ ಛಂದಸ್ಸಿನ ಮೂಲ ಕವಿಗಳು ಬರೆದಿರುವಂತಹ ಸಂಸ್ಕೃತದ ಛಂದಸ್ಸು ಹಾಗೂ ಕನ್ನಡದ ಛಂದಸ್ಸನ್ನು 2 ನೋಡುವವರೆಗೆ ಇದೊಂದು ಕೈಗನ್ನಡಿಯಾಗಿದೆ. ಇಷ್ಟಲ್ಲದೆ ಇನ್ನೂ ಅನೇಕ ಭಾಷಣಗಳು, ಮಾಸ್ತಿಯವರನ್ನು ಕುರಿತಂತಹ ಭಾಷಣಗಳು
ಹಾಗೂ ಶ್ರೀಮಾನ್ ಪುಟ್ಟಪ್ಪನವರು ಅಂದರೆ ಕುವೆಂಪುರವರ ಕುರಿತಂತಹ ಭಾಷಣಗಳು, ಎಂ ವಿ ಸೀತಾರಾಮಯ್ಯ ಅವರ ಕುರಿತಂತಹ ಭಾಷಣಗಳು, ಡಿ ಆರ್ ರಾಮಯ್ಯನವರ ಕುರಿತಂತಹ ಕವನಗಳು, ಶಿವರಾಮ್ ಕಾರಂತದವರ ಮುಕ್ತದ್ವಾರಕ್ಕೆ ಬರೆದಂತಹ ಆ ಮುನ್ನುಡಿಗಳು ಹಾಗೂ ಕನ್ನಡ 1ನೆಯ ಪುಸ್ತಕ ಬಾಲಬೋಧನೆಯನ್ನು ರೀಡರನ್ನು ಪರಿಷ್ಕರಿಸಿ ಹೊಸ ಪುಸ್ತಕಗಳನ್ನು ಸಿದ್ಧಪಡಿಸಿ ವಿದ್ಯಾಶಾಖೆಯ ಅಧಿಕಾರಿಗಳಿಗೆ ಇವರು ನೀಡಿದ್ದಾರೆ. ಶ್ರೀಮಾನ್ ಬಿ ಎಂ ಶ್ರೀಕಂಠಯ್ಯನವರು, ಶ್ರೀ ವಾಸುದೇವಯ್ಯನವರು, ಕೆ ನಾರಾಯಣ ರಾಯರು, ಡಿ ಕೆ ಭಾರದ್ವಾಜರು, ದೇವುಡು ನರಸಿಂಹಶಾಸ್ತ್ರಿಗಳು ಇವರೆಲ್ಲ ಸೇರಿ ಬಾಲಬೋಧನೆಯನ್ನು 1ನೇ ತರಗತಿ ಪುಸ್ತಕವನ್ನು ಮಕ್ಕಳು 1 ವರ್ಷದಲ್ಲಿ ಮುಗಿಸಬೇಕೆಂದು ಅಲ್ಲಿ ಉಲ್ಲೇಖಿಸಲಾಗಿದೆ. ಹಾಗೂ ಕನ್ನಡದ 3ನೆಯ ಪುಸ್ತಕ ಬಾಲಬೋಧೆ 3 ಎನ್ನುವಂಥದ್ದನ್ನು ಕೂಡ ಇವರು ಪರಿಷ್ಕರಿಸಿದ್ದಾರೆ. ಇವುಗಳಲ್ಲದೆ ಯುರೋಪ್ನ ಪ್ರವಾಸ, ಹೊನಲು, ಕರ್ಣ, ಉಪಾಧ್ಯಾಯರ ವಿಜ್ಞಾಪನೆ, ಹಿಂದೂ ದರ್ಶನ ಸಾರ, ಕೃಷ್ಣರಾಜೇಂದ್ರ ಒಡೆಯರು, ಪ್ರಳಯ ತಾಂಡವ, ಆಂಡ್ರೂ ಕಾರ್ನಿ ಮುಂತಾದ ಮಾಹಿತಿಗಳು ಅವರ ಲೇಖನದ ಅನೇಕ ಬರಹಗಳಾಗಿವೆ. ಹಾಗೂ ಇಂಗ್ಲೀಷಿನ ಎ ಹ್ಯಾಂಡ್ ಬುಕ್ ಆಫ್ ರಿಟಾರಿಕ್ ಅನ್ನುವಂತಹ ಕೃತಿಯು ಕೂಡ ಕನ್ನಡ ಸಾಹಿತ್ಯದಂತೆ ಇಂಗ್ಲೀಷ್ ಸಾಹಿತ್ಯದ ಅನೇಕ ವಿಚಾರಗಳನ್ನು ಆ ಪುಸ್ತಕದಲ್ಲಿ ಮಂಡಿಸಲಾಗಿದೆ. ಆ ಪುಸ್ತಕವು ಕೂಡ ಅತ್ಯಂತ ಅದ್ಭುತವಾಗಿ ಅವರ ಕೊಡುಗೆಯನ್ನು ನೀಡಿರುವುದನ್ನು ನಾವು ನೋಡ್ಬೋದು. ಇಂಗ್ಲೀಷ್ ಭಾಷೆಯ ಇತಿಹಾಸ, ಅದರ ಬಗ್ಗೆ ಇರುವಂತಹ ಸಾಹಿತ್ಯದ ಕೆಲವು ವಿಚಾರಗಳನ್ನು ಆ ಪುಸ್ತಕದಲ್ಲಿ ಮಂಡಿಸಲಾಗಿದೆ. ಹಾಗೂ ಬಿ ಎಂ ಶ್ರೀಕಂಠಯ್ಯನವರ ಮತ್ತೊಂದು ಅದ್ಭುತವಾದ ಪುಸ್ತಕವೆಂದರೆ ಕನ್ನಡ ಬಾವುಟ. ಕನ್ನಡ ಬಾವುಟವು ಕನ್ನಡ ನಾಡನ್ನು ಬಳಸಿರುವ ಬಗೆ, ಆ ಕವಿಗಳು ಬರೆದಿರುವ ಕವಿತೆಗಳನ್ನು ಸಂಗ್ರಹಿಸಿ ಬಿ ಎಂ ಶ್ರೀಕಂಠಯ್ಯನವರು ಇಲ್ಲಿ ಅದ್ಭುತವಾಗಿ ಸಂಪಾದಿಸಿದ್ದಾರೆ. ಈ ಪುಸ್ತಕದಲ್ಲಿ 7ನೇ ಶತಮಾನದಿಂದ 20ನೇ ಶತಮಾನದವರೆಗೆ ಕನ್ನಡದ ಬೆಳೆಯನ್ನು 1ನೇ ಬೆಳೆಯಾಗಿ ಶಾಸನಗಳು, ಪೂರ್ವ ಸಾಹಿತ್ಯ, ನಾಡಪದಗಳು, ಇಂದಿನ ಹೊಸ ಕವಿತೆಗಳು, ಹೀಗೆ 4 ಭಾಗಗಳಲ್ಲಿ 4 ತೆನೆಗಳಲ್ಲಿ ಆಯಾ ಭಾಷೆಯ ಅನುಗುಣವಾಗಿ ಕವಿತೆಗಳನ್ನು ಸಂಗ್ರಹಿಸಿದ್ದಾರೆ. ಪೂರ್ವದ ಸಾಹಿತ್ಯದ ಹಳೆಗನ್ನಡದ ಕೆಲವು ಕವಿಗಳನ್ನು, ನಾಡಪದಗಳನ್ನು ಮತ್ತು ಹೊಸ ಕನ್ನಡದಲ್ಲಿ ಬಂದಿರುವಂತಹ ಕವಿತೆಗಳನ್ನು ಈ ಕನ್ನಡ ಬಾವುಟದಲ್ಲಿ ಸಂಗ್ರಹಿಸಲಾಗಿದೆ. ಒಟ್ಟಾರೆಯಾಗಿ ಬಿ ಎಂ ಶ್ರೀಕಂಠಯ್ಯನವರು ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ಮತ್ತೊಮ್ಮೆ ಅವುಗಳನ್ನು ಪರಿಶೀಲಿಸೋದಾದರೆ ಇಂಗ್ಲೀಷ್ ಗೀತೆಗಳು, ಗದಯುದ್ಧ ನಾಟಕ, ಅಶ್ವತ್ಥಾಮನ್, ಪಾರಸಿಕರು, ಕನ್ನಡ ಛಂದಸ್ಸಿನ ಚರಿತ್ರೆ, ಕನ್ನಡ ಬಾವುಟ, ಹೊಂಗನಸುಗಳು, ಕನ್ನಡ ಸಾಹಿತ್ಯ ಚರಿತ್ರೆ, ಕನ್ನಡಿಗರಿಗೆ ಒಳ್ಳೆಯ ಸಾಹಿತ್ಯ, ಇಸ್ಲಾಂ ಸಂಸ್ಕೃತಿ, ಸ್ತ್ರೀ ಸಾಹಿತ್ಯ, ಸಂಭಾವನೆ, ಅಶ್ವತ್ಥಾಮನ್, ಕಾಣಿಕೆ, ಹೀಗೆ ಅನೇಕ ಕೃತಿಗಳನ್ನು ಕನ್ನಡ ಸಾಹಿತ್ಯಕ್ಕೆ ನವೋದಯದ ಸಂದರ್ಭದಲ್ಲಿ ಅವರು ಅದ್ಭುತವಾದ ಸಾಹಿತ್ಯ ಕೃತಿಯನ್ನು ಕನ್ನಡಿಗರಿಗೆ ಉಣಬಡಿಸಿದ್ದಾರೆ. ಧನ್ಯವಾದಗಳು. ಇದುವರೆಗೆ ಬಾನುಲಿ ಕನ್ನಡೋತ್ಸವ ಮೆರೆಸಲು ಕನ್ನಡ ಬನ್ನಿ ನಮ್ಮ ಸಂಗಡ ವಿಶೇಷ ರೇಡಿಯೋ ಸರಣಿ ಕಾರ್ಯಕ್ರಮದ 23ನೇ ಸಂಚಿಕೆ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ BM ಶ್ರೀಕಂಠಯ್ಯರ ಕುರಿತು ಮಾತನಾಡಿದಂತಹ ಸಿಂಧನೂರಿನ ಸರ್ಕಾರಿ ಪದವಿ ಮಹಾವಿದ್ಯಾಲಯದ ಕನ್ನಡ ಅಧ್ಯಾಪಕರಾದ ಯರಿಯಪ್ಪ ಬೆಳಗುರ್ಕಿರವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಗ್ರಾಮೀಣ ಭಾರತಿ 90.4 FMನ ಪರವಾಗಿ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಕೇಳುಗರೆ, ನಾಳೆ ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗುವೆ. ನಾನು ನಿಮ್ಮ RJ ಲಾವಣ್ಯ. ಸದಾ ಕೇಳ್ತಾ ಇರಿ 90.4 FM ಕಂಪನಾಂಕದಲ್ಲಿ ದೀಪಾ ಸಮಾಜ ಸೇವಾ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಗ್ರಾಮೀಣ ಭಾರತಿ 100 ಸ್ವರ ಒಂದೇ ಶ್ರುತಿ. ಇದು ಗಂಗಾವತಿಯ ಸಮುದಾಯ ರೇಡಿಯೋ. ಕೇಳುಗರೆ, ಈ ಒಂದು ವಿಶೇಷ ಕಾರ್ಯಕ್ರಮವನ್ನ ತಾವುಗಳು ಯೂಟ್ಯೂಬ್ ಚಾನೆಲ್ನಲ್ಲೂ ಸಹ ಕೇಳಬಹುದಾಗಿದೆ. ಹಾಗಾದ್ರೆ ಗ್ರಾಮೀಣ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತಷ್ಟು ಕನ್ನಡದ ಮನಸ್ಸುಗಳಿಗೆ ಶೇರ್ ಮಾಡಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ನಮಸ್ಕಾರ.